ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹೋಗ್ತಾ ಇರೋ ಜಾಗ ಕರ್ನಾಟಕದ ಅತಿ ದೊಡ್ಡ ಕಾಡು. ಈ ಕಾಡಿನ ನಡುವೆ ಒಂದು ದೊಡ್ಡ ಬೆಟ್ಟದ ಮೇಲೆ ಒಂದು ದೇವಸ್ಥಾನ. ಆ ದೇವಸ್ಥಾನದ ಒಳಗೆ ಶ್ರೀಕೃಷ್ಣ ಪರಮಾತ್ಮ ವೇಣುಗೋಪಾಲ ಸ್ವಾಮಿಯಾಗಿ ನೆಲೆಸಿದ್ದಾನೆ. ಅವನನ್ನು ನೋಡೋಕ್ಕೆ ಇಲ್ಲಿ ನಮ್ಮವರು ಅಷ್ಟೇ ಅಲ್ಲದೆ ದೇಶ ವಿದೇಶಗಳಿಂದಲೂ ಜನ ಬರ್ತಾರೆ. ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ಗಡಿ ಭಾಗದಲ್ಲಿ ದಟ್ಟ ಅರಣ್ಯದ ನಡುವೆ ಬೃಹದಾಕಾರವಾಗಿ ನಿಂತಿರುವ ಈ ಬೆಟ್ಟವೇ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ. ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟವನ್ನು ಕರ್ನಾಟಕದ ಊಟಿ ಎಂದೇ ಕರೆಯಲಾಗುತ್ತದೆ. ಈ ಬೆಟ್ಟ ಬಂಡೀಪುರ ನ್ಯಾಷನಲ್ ಪಾರ್ಕ್ ಮತ್ತು ಬಂಡೀಪುರ ಟೈಗರ್ ರಿಸರ್ವ್ ಅಡಿಯಲ್ಲಿ ಬರುತ್ತೆ. ಈ ಬೆಟ್ಟ ಮೈಸೂರಿಂದ 80 ಕಿಲೋಮೀಟರ್ ದೂರದಲ್ಲಿದ್ದರೆ ಬೆಂಗಳೂರಿಂದ 220 ಕಿಲೋಮೀಟರ್ ದೂರದಲ್ಲಿದೆ. ಬೈಕ್ ರೈಡ್ ಮಾಡೋದು ಅಂದರೆ ಅದೊಂಥರ ನನಗೆ ನಶೆ ಇದ್ದ ಹಾಗೆ. ಜೀವನದಲ್ಲಿ ಒಂದು ಸಲ ಆದರೂ ಲಡಾಖ್ನಲ್ಲಿ ಬೈಕ್ ರೈಡ್ ಮಾಡಬೇಕು ಅನ್ನೋದು ನಂದು ಒಂದು ಕನಸು. ಆ ಥರನೇ ಸೇಮ್ ಫೀಲ್ ಕೊಡೋ ರಸ್ತೆ ಕೂಡ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋ ದಾರಿಲಿ ಸಿಗುತ್ತೆ. ನಾನು ಇಲ್ಲಿಗೆ ಬಂದಾಗ ನನಗೆ ಖುಷಿಯಾದ ಒಂದು ವಿಷಯ ಏನಂದರೆ, ಇಲ್ಲಿ ಖಾಸಗಿ ವಾಹನಗಳನ್ನು ಬೆಟ್ಟದ ಮೇಲೆ ಹೋಗೋಕ್ಕೆ ಬಿಡೋದಿಲ್ಲ. ಕೇವಲ KSRTC ಬಸ್ಗಳಲ್ಲಿ ಮಾತ್ರ ಬೆಟ್ಟಕ್ಕೆ ಹೋಗ್ಬೋದು. ಎರಡು ಕಡೆ ಸೇರಿ ಒಬ್ಬರಿಗೆ 70 ರೂಪಾಯಿ ಬಸ್ ಚಾರ್ಜ್ ಮಾಡ್ತಾರೆ. ಇಲ್ಲಿ ಬೆಳಿಗ್ಗೆ 8 ಗಂಟೆಗೆ ಮೊದಲನೇ ಬಸ್ ಹೊರಟ್ರೆ ಕೊನೆ ಬಸ್ ಇರೋದು ಸಂಜೆ 4 ಗಂಟೆಗೆ. ಇದು ಪ್ಲಾಸ್ಟಿಕ್ ಫ್ರೀ ಝೋನ್ ಆಗಿರೋದ್ರಿಂದ ಬೆಟ್ಟದ ಮೇಲೆ ಪ್ಲಾಸ್ಟಿಕ್ ವಸ್ತುಗಳನ್ನು ತಗೊಂಡು ಹೋಗೋಕ್ಕೆ ಬಿಡೋದಿಲ್ಲ. ಈ ಬೆಟ್ಟದ ಸೌಂದರ್ಯನ ಇನ್ನಷ್ಟು ಸವಿಯೋಕ್ಕೆ ನಾನು ಆಯ್ಕೆ ಮಾಡಿಕೊಂಡಿದ್ದೆ ಬಸ್ಸಿನ ಕೊನೆಯ ವಿಂಡೋ ಸೀಟ್. ಕರ್ನಾಟಕದಲ್ಲಿ ಅತಿ ಹೆಚ್ಚು ಹುಲಿ ಮತ್ತು ಆನೆಗಳನ್ನು ಹೊಂದಿರುವ ಈ ಕಾಡಿನ ಅಂಕುಡೊಂಕಾದ ರಸ್ತೆಗಳ ಮೂಲಕ ಬಸ್ ಹೋಗ್ತಾ ಇದ್ದರೆ ಮನಸ್ಸಿಗೆ ಏನೋ ಒಂಥರ ಆನಂದ. ಇಲ್ಲಿ ಕಣ್ಣು ಹಾಯಿಸಿದಷ್ಟು ಕಾಣಸಿಗೋ ಆ ಹಚ್ಚ ಹಸಿರಿನ ಮರಗಳ ರಾಶಿ ಪ್ರಕೃತಿ ದೇವತೆಗೆ ಹಸಿರು ಸೀರೆ ಉಡಿಸಿದ ಹಾಗೆ ಭಾಸವಾಗ್ತಾ ಇತ್ತು.
ಬಸ್ ಬೆಟ್ಟದ ತುದಿ ತಲುಪಿದಾಗ ಇಲ್ಲಿನ ತಂಪಾದ ಗಾಳಿ, ದೇವಸ್ಥಾನದ ಆ ಗಂಟೆ ಶಬ್ದ ಮನಸ್ಸಿಗೆ ಮುದ ನೀಡುತ್ತಿತ್ತು. ನಾನು ದೇವಸ್ಥಾನವನ್ನು ಪ್ರವೇಶಿಸಿದ ನಂತರ ಶ್ರೀ ಕೃಷ್ಣ ಪರಮಾತ್ಮನ ವೈಭವವನ್ನು ನೋಡಲು 2 ಕಣ್ಣು ಸಾಲದಾಗಿದ್ದವು. ಮತ್ತೆ ಈ ದೇವಸ್ಥಾನದ ಇತಿಹಾಸದ ಕುರಿತು ಹೇಳುವುದಾದರೆ, ಈ ದೇವಸ್ಥಾನಕ್ಕೆ 7 ಶತಮಾನಕ್ಕೂ ಹೆಚ್ಚಿನ ಇತಿಹಾಸವಿದೆ. ಈ ದೇವಸ್ಥಾನವನ್ನು 13ನೇ ಶತಮಾನದಲ್ಲಿ ಹೊಯ್ಸಳರು ನಿರ್ಮಿಸಿದ್ದು, ಬಳಿಕ ಮೈಸೂರು ಮಹಾರಾಜರ ಕಾಲದಲ್ಲಿ ಇನ್ನಷ್ಟು ಅಭಿವೃದ್ಧಿಗೊಳಿಸಲಾಯಿತು ಎಂದು ಹೇಳಲಾಗುತ್ತದೆ. ಇಲ್ಲಿ ಕೊಳಲನ್ನು ನುಡಿಸುತ್ತಿರುವ ಶ್ರೀಕೃಷ್ಣ ಪರಮಾತ್ಮ ಅಂದರೆ ವೇಣುಗೋಪಾಲ ಸ್ವಾಮಿಯ ವಿಗ್ರಹವನ್ನು ನೋಡಬಹುದು. ಅಗಸ್ತ್ಯ ಮುನಿಗಳು ಈ ಸುಂದರವಾದ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರು ಎಂಬ ಪ್ರತೀತಿ ಇದೆ. ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನು ರುಕ್ಮಿಣಿ ಮತ್ತು ಸತ್ಯಭಾಮೆಯರೊಂದಿಗೆ ಕುಟುಂಬ ಸಮೇತವಾಗಿ ಇಲ್ಲಿ ನೆಲೆಸಿದ್ದಾರೆ. ಆದ ಕಾರಣ ಇವನನ್ನು ಇಲ್ಲಿ ಸಂತಾನ ಗೋಪಾಲ ಸ್ವಾಮಿ ಎಂದು ಕರೆಯಲಾಗುತ್ತದೆ. ಅನೇಕ ಭಕ್ತಾದಿಗಳು ಇಲ್ಲಿ ತಮ್ಮ ಸಂತಾನದ ಅಭಿವೃದ್ಧಿಗಾಗಿ ತೊಟ್ಟಿಲು ಕಟ್ಟಿ ವಿಶೇಷ ಪೂಜೆ ಮಾಡಿಸುತ್ತಾರೆ. ಈ ಬೆಟ್ಟವು ವರ್ಷವಿಡೀ ಹಿಮದಿಂದ ಕೂಡಿರುವ ಕಾರಣ ಹಿಮದ ಒಂದೊಂದು ಹನಿ ವಿಗ್ರಹದ ಮೇಲೆ ಬೀಳುವುದರಿಂದ ಇದನ್ನು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಎಂದು ಕರೆಯುತ್ತಾರೆ. ಈ ದೇವಸ್ಥಾನಕ್ಕೆ ಆಸ್ತಿಕರು ನಾಸ್ತಿಕರು ಎನ್ನದೇ ಎಲ್ಲ ಧರ್ಮದವರು ಬರುತ್ತಾರೆ. ಇಲ್ಲಿ ಬರುವ ಭಕ್ತಾದಿಗಳಿಗೆ ಸ್ವಾದಿಷ್ಟಕರವಾದ ಪ್ರಸಾದದ ವ್ಯವಸ್ಥೆ ಇರುತ್ತದೆ. ಪ್ರಕೃತಿ ನಡುವೆ ರುಚಿಯಾದ ಪ್ರಸಾದ ಸೇವಿಸುವ ಅನುಭವ ಮನಸ್ಸಿಗೆ ಒಂಥರ ಆನಂದ ನೀಡುತ್ತದೆ. ಚೆನ್ನಾಗಿ ತಿನ್ನಿ, ಇವತ್ತಷ್ಟೇ ತಿನ್ನಿ. ಎಷ್ಟು ಹೊಟ್ಟೆ ತುಂಬಾ ತಿನ್ನಕ್ಕಾಗುತ್ತೋ ಚೆನ್ನಾಗಿ ತಿನ್ಕೊಂಡ್ಬಿಡಿ. ಇಲ್ಲಿನ ಪ್ರಕೃತಿ ಸೌಂದರ್ಯದ ಬಗ್ಗೆ ಹೇಳುವುದಾದರೆ, ಎಂತಹ ವ್ಯಕ್ತಿಯನ್ನು ದುಗುಡ ದುಮ್ಮಾನಗಳಿಂದ ದೂರಗೊಳಿಸುತ್ತದೆ. ಕಾಂಕ್ರೀಟ್ ಕಾಡಂತಿರುವ ಸಿಟಿಗಳಲ್ಲಿ ಮಟೀರಿಯಲಿಸ್ಟಿಕ್ ಲೈಫ್ನಿಂದ ಬೇಸತ್ತ ಮನುಷ್ಯನು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದಂತಹ ಅದ್ಭುತ ಪ್ರಕೃತಿ ಪ್ರಪಂಚಕ್ಕೆ ಬಂದು ಇಲ್ಲಿನ ಸ್ವಚ್ಛಂದ ಗಾಳಿ ಸವಿದು ಪ್ರಕೃತಿ ಅಮ್ಮನ ಮಡಿಲಲ್ಲಿ ಸ್ವಲ್ಪ ಸಮಯ ಕಳೆದು ಮೂಕ ವಿಸ್ಮಿತರಾಗುವುದು ಸಹಜವಾಗಿದೆ. ಇಲ್ಲಿ ಬೀಸುವ ಗಾಳಿ ಊರಲ್ಲಿ ಯಾಕಿಲ್ಲ, ಇಲ್ಲಿ ಸಿಕ್ಕುವ ಪಾಠ ಶಾಲೆಯಲ್ಲಿ ಯಾಕಿಲ್ಲ. ಪ್ರಕೃತಿ ಮತ್ತು ದೈವದ ಸಂಗಮವಾಗಿರುವ ಈ ಬೆಟ್ಟದಲ್ಲಿ ನನ್ನನ್ನು ಮೌನ ಆವರಿಸಿತ್ತು. ಮದುವೆಯಾಗಿ ಮಕ್ಕಳಾಗದೇ ಇರು ದಂಪತಿಗಳು ಮತ್ತು ಪ್ರಕೃತಿಯನ್ನು ಅರಸಿ ನೆಮ್ಮದಿಯನ್ನು ಹುಡುಕಿಕೊಂಡು ಬರುವ ಜನರಿಗೆ ಈ ಜಾಗ ಹೇಳಿ ಮಾಡಿಸಿದ ಹಾಗಿದೆ. 1450 ಅಡಿ ಎತ್ತರದಲ್ಲಿರುವ ಈ ಪ್ರಕೃತಿಯ ಅದ್ಭುತಕ್ಕೆ ನೀವು ಒಂದು ಸಾರಿ ಭೇಟಿ ನೀಡಿ ನಿಮ್ಮ ದುಗುಡ ದುಮ್ಮಾನಗಳನ್ನು ಪ್ರಕೃತಿ ಅಮ್ಮನ ಮಡಿಲಲ್ಲಿ ಕಳೆದು ಹೋಗಿ. ಆದರೆ ಯಾವುದೇ ರೀತಿಯ ಪ್ಲಾಸ್ಟಿಕ್ ಕಸವನ್ನು ಎಸೆಯದೆ, ವನ್ಯಜೀವಿಗಳಿಗೆ ತೊಂದರೆ ಕೊಡದೆ ನಮ್ಮ ಪ್ರಕೃತಿ ತಾಣವನ್ನು ಮುಂದಿನ ಪೀಳಿಗೆಗೆ ಬಳವಳಿಯಾಗಿ ನೀಡೋಣ.
ತಾನಾ